ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್ಸ್. ಒಂದು ದಿನ ಲೇಟ್ ಆಗಿ ಬರ್ತಾ ಇದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮನೆಯಲ್ಲಿ ಮುಸ್ರೆ ಪ್ರೋಗ್ರಾಮ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಈ ವಾರದ ವೀಕ್ಲಿ ಅಪ್ಡೇಟ್ಸ್ ತುಂಬಾನೇ ಕಡಿಮೆ ಇದಾವೆ. ಆದಷ್ಟು ಬೇಗ ಬೇಗ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಬಿಡ್ತೀನಿ. ನಿಮ್ಮನ್ನ ರಬ್ಬರ್ ಹೇಳ್ದಂಗೆ ಎಳೆದು ಎಕ್ಸ್ಟೆಂಡ್ ಮಾಡಿ ತಲೆ ತಿನ್ನಕ್ ಹೋಗಲ್ಲ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡ್ತೀನಿ. ಕಾಂತಾರ ಚಾಪ್ಟರ್ 1 ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ಬಿಟ್ರು. ಒಂಬಾಳೆ ಬ್ಯಾನರ್ಸ್ ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾ ಅಫಿಷಿಯಲ್ ಆಗಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಆಗ್ಬೇಕಿತ್ತು. ಸ್ವಲ್ಪ ಕಿರಿಕಿರಿ, ಆಳು ಮೂಳು, ಅದು ಇದು ಎಲ್ಲ ಜಾಸ್ತಿ ಆಗ್ತಾ ಇದಾವೆ. ಒಂಬಾಳೆ ಬ್ಯಾನರ್ಸ್ ಅಲ್ಲಿ ಬರ್ತಾ ಇರೋ ಎಲ್ಲಾ ಸಿನಿಮಾಗಳು ಕೂಡ ಸ್ವಲ್ಪ ಕಿರಿಕಿರಿ ಆಗ್ತಾ ಇದಾವೆ ಈ ವಿಷಯದಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲಾನು ಕೂಡ ಡಿಲೇ ಮಾಡ್ಕೊಂಡ್ ಬರ್ತಾ ಇದಾರೆ. ಇದೀಗ ಅಫಿಷಿಯಲ್ ಕನ್ಫರ್ಮ್, ಈ ಸಿನಿಮಾ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗೋದಂತೂ ಕನ್ಫರ್ಮ್. ಇನ್ನು ನೆಕ್ಸ್ಟ್ ಹರ್ಷ ಅವ್ರ ಕಡೆ ಬರೋದಾದ್ರೆ, ಇವ್ರು ಕರ್ಮಕಾಂಡಗಳು ಯಾವ ರೀತಿ ಏನೇನ್ ಮಾಡ್ತಾ ಇದಾವೋ, ತಲೆ ಮೇಲೆ ಹತ್ತಿ ಕುಣಿತಾ ಇದಾವೋ, ಒಂದಕ್ಕೊಂದು ಅರ್ಥನೇ ಇಲ್ಲ. ಕನ್ನಡ ಸಿನಿಮಾಗಳಲ್ಲಿ ಮಾಟ ಮಂತ್ರದ ಸಿನಿಮಾಗಳನ್ನ ಮಾಡಿ ಬೇಜಾರ್ ಮಾಡ್ಬಿಟ್ರು. ಅದಾದ್ಮೇಲೆ ತೆಲುಗು ಇಂಡಸ್ಟ್ರಿಗೆ ಹೋಗಿ ಸ್ವಲ್ಪ ಮ್ಯಾಜಿಕ್ ಮಾಡೋಣ ಅಂತ ಹೋಗ್ಬಿಟ್ಟು ಅಲ್ಲೂ ಕೂಡ ಮಾಟ ಮಂತ್ರ ಮಾಡಿ ಎಕ್ಕಡಿಸ್ಬಿಟ್ರು. ಈಗ ಬಾಲಿವುಡ್ ಹೋಗ್ಬಿಟ್ಟಿದ್ದಾರೆ. ಇನ್ನ ಬಾಲಿವುಡ್ ಅಲ್ಲಿ ಟೈಗರ್ ಶ್ರಾಫ್ ಅವ್ರಿಗೆ ಬಾಗಿ 4 ನ ಡೈರೆಕ್ಟ್ ಮಾಡ್ತಾ ಇದಾರೆ. ಈ ಸಿನಿಮಾ ಲಿಟ್ರಲಿ ಡೌನ್ ಫಾಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಸಿನಿಮಾದಲ್ಲೂ ಕೂಡ ಮಾಟ ಮಂತ್ರ ತೋರಿಸ್ಬಿಟ್ಟು ಎಕ್ಕಡಿಸ್ತಾರೆ, ಹೇಳಕ್ಕಾಗಲ್ಲ. ಬರೀ ಬಾಡಿ ಶೋ ಅಪ್, ಅದು ಇದು ಆಳ ಮುಳು ಅದನ್ನ ತೋರ್ಸ್ಕೊಂಡೇ ಸಾಯ್ತಿರ್ತಾರೆ. ಕಂಟೆಂಟ್ ಮೇಲೆ ಯಾರು ಫೋಕಸ್ ಮಾಡ್ತಾ ಇಲ್ಲ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಹರ್ಷನು ಟೈಗರ್ ಶ್ರಾಫ್ನು ಇಬ್ರು ದೇವರೇ ಕಾಪಾಡ್ಲಿ. ಶಿವಣ್ಣ ಅವರ ಮತ್ತೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಯ್ತು, ಎ ಫಾರ್ ಆನಂದ್. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅವರ ಧರ್ಮಪತ್ನಿ ಅಂದ್ರೆ ಗೀತಾ ಅವರೇನೆ. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಶ್ರೀನಿ ಅವರು. ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿ ಸಣ್ಣದಾಗ ಒಂದು ಪೋಸ್ಟರ್ ನ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಫುಲ್ ಡಿಫ್ರೆಂಟ್ ಆಗಿ ನೋಡ್ಬೋದು ನೀವು. ಫುಲ್ ಕ್ಲಾಸ್ ಆಗಿ ಕಾಣಿಸ್ಕೋತಾರೆ, ಕ್ಲಾಸ್ ಟೀಚರ್ ಆಗಿ ಕಾಣಿಸ್ಕೋತಾರೆ. ಮಕ್ಕಳಿಗೆ ಟ್ರೈನ್ ಅಪ್ ಕೊಡ್ತಾ ಚಿಕ್ಕ ಬುಕ್. ಇನ್ನು ಸಂದೀಪ್ ರೆಡ್ಡಿ ವಾಂಗ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ. ಪ್ರಭಾಸ್ ಅವ್ರಿಗೆ ಸ್ಪಿರಿಟ್ ಸಿನಿಮಾ ನಿನಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ಡುವೆಲ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ಒಂದು ಪೊಲೀಸ್ ಲುಕ್ ಆದ್ರೆ ಇನ್ನೊಂದು ಥೀಫ್ ಲುಕ್, ಅಂದ್ರೆ ಕಳ್ಳನ್ ಲುಕ್ ಅಂತೆ. ಕಳ್ಳ ಪೊಲೀಸ್ ಆಟ ಆಡೋದಕ್ಕೆ ಅವ್ರವರೇ ಆಟ ಆಡ್ತಾರಂತೆ. ಪ್ರಭಾಸ್ ವರ್ಸಸ್ ಪ್ರಭಾಸ್ ಒಟ್ಟ. ಇನ್ನ ರಶ್ಮಿಕಾ ಮಂಡಣ್ಣ ಆಕ್ಟ್ ಮಾಡ್ತಾರೋ ಅಂತ ಹಿಂದಿ ಸಿನಿಮಾ ಸಿಕಂದರ್, ಸಲ್ಮಾನ್ ಖಾನ್ದು. ಈ ಸಿನಿಮಾ ರಿಲೀಸ್ ಡೇಟ್ ಕನ್ಫರ್ಮ್ ಆಗ್ತಾ ಇದೆ. 2025 ಇದ್ಗೆ ರಿಲೀಸ್ ಆಗುತ್ತೆ. ಹಿದ್. ಇನ್ನ ರಿತಿಕ್ ರೋಷನ್ ವಾರ್ 2 ಈ ಸಿನಿಮಾದಲ್ಲಿ ಐಟಮ್ ಸಾಂಗ್ ಗೆ ಶ್ರದ್ಧಾ ಕಪೂರ್ ಅವರು ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರಂತೆ. ಆಲ್ರೆಡಿ ಇವ್ರನ್ನ ಪುಷ್ಪ ಚಾಪ್ಟರ್ 2 ನಲ್ಲಿ ಬುಕ್ ಮಾಡ್ಕೊಂಡಿದ್ರು, ಬಟ್ ಇವ್ರನ್ನ ರೀಪ್ಲೇಸ್ ಮಾಡಿ ಶ್ರೀಲೀಲಾ ಅವ್ರನ್ನ ಹಾಕೊಂಡ್ಬಿಟ್ರು. ಈಗ ವಾರ್ 2 ಅಲ್ಲಿ ಐಟಮ್ ಸಾಂಗ್ ಗೆ ಶ್ರದ್ಧಾ ಕಪೂರ್ ಫಿಕ್ಸ್. ಇನ್ನು ಉಪೇಂದ್ರ ಅವರ UI ಸಿನಿಮಾ, ಈ ಸಿನಿಮಾನ ಕನ್ನಡದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಕೆವಿನ್ ಪ್ರೊಡಕ್ಷನ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ತೆಲಂಗಾಣ, ಆಂಧ್ರದಲ್ಲಿ ಗೀತಾ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅದೇ ಅಲ್ಲು ಅರ್ಜುನ್ ಅವರ ಅಪ್ಪ. ರಾಮ್ ಚರಣ್ ಅವರ 16ನೇ ಸಿನಿಮಾ ಆಲ್ರೆಡಿ ಕಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೈಸೂರಿಗೆ ಬಂದ್ಬಿಟ್ಟಿದ್ದಾರೆ. ಮೂವಿ ಟೀಮ್ ಅವರೆಲ್ಲ ಆಲ್ರೆಡಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದಾರೆ. ಯಾವ ಪ್ಲೇಸ್ ಅಂತ ನಮ್ಮ ಪ್ರಾಣೆ ಗೊತ್ತಿಲ್ಲ. ಬಟ್ ಶಿವಣ್ಣ ಅವರ ಅಪಿಯರೆನ್ಸ್ ಇರೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಪರೇಷನ್ ಡೈಮಂಡ್ ರಾಕೆಟ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದಾರೆ ಶಿವಣ್ಣ ಅವರು, ಹೆಲ್ತ್ ಇಶ್ಯೂ ಆಗಿರೋದ್ರಿಂದ. ಸೊ ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಪೋರ್ಷನ್ ಬಿಟ್ಟು ಮಿಕ್ಕಿದೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ಕೊತಾ ಇದಾರೆ. ಇನ್ನ ರೂಮರ್ಸ್ ಗಳ ಪ್ರಕಾರ ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಜಗಪತಿ ಬಾಬು ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಅಲ್ಲ, ರೂಮರ್ಸ್. ಇನ್ನ ಈ ವಾರದ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ ಪುಷ್ಪ ಚಾಪ್ಟರ್ 2 ಈ ಸಿನಿಮಾದ ಟಿಕೆಟ್ ರೇಟ್ಸ್ ತುಂಬಾನೇ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ನೀವು ಊಹೆನೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಆ ಲೆವೆಲ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹೇಳ್ತಾ ಇರೋದು. ಆಲ್ರೆಡಿ ಫಿಲಂ ಬೋರ್ಡ್ ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಸಿನಿಮಾ 200 ರೂಪಾಯಿ ಮೇಲೆ ಇರಬಾರ್ದು, ಇದ್ರೆ ಅಟ್ಯಾಕ್ ಮಾಡ್ಬಿಡ್ತೀವಿ, ಧ್ವಂಸ ಮಾಡ್ಬಿಡ್ತೀವಿ ಅಂತ. ಬಟ್ ಈಗ ಇನ್ಫಾರ್ಮೇಶನ್ ಬರ್ತಾ ಇರೋದೇನಪ್ಪಾ ಅಂದ್ರೆ, ನೀವೇನ್ DRC, PVR, ಐನಾಕ್ಸ್, ಐಮ್ಯಾಕ್ಸ್ ಗೆಲ್ಲ ಹೋಗ್ತಿರಲ್ಲ, ಇಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪ್ರೀಮಿಯಂ 3 ಡಿವೈಡ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಎಷ್ಟಿರ್ತದೆ, ಮುಂದ್ಗಡೆ ಕೂತ್ಕೊಂಡು ನೋಡೋರ್ಗೆ ಎಷ್ಟಿರ್ತದೆ ಅಂದ್ರೆ ಬರೋಬ್ಬರಿ 350 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾ ಇದಾರಂತೆ. ಇನ್ನ ಸೆಕೆಂಡ್ ಕ್ಲಾಸ್ ಮಿನಿಮಮ್ 500 ರಿಂದ 600 ರೂಪಾಯಿ ಇರುತ್ತಂತೆ. ಇನ್ನ ಪ್ರೀಮಿಯಂ ಕೇಳಕ್ಕೆ ಹೋಗ್ಬಿಡಿ 1000 ರೂಪಾಯಿ. ನಮ್ಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ರೆ ಅಟ್ಯಾಕ್ ಮಾಡೋರ್ಗೆ ಇನ್ನೂ ಸಿಕ್ಕಿಲ್ವಾ ಅಂತ. ಅದಲ್ದೇ ಈ ಸಿನಿಮಾದ ಮೇಜರ್ ಹೊಡ್ತ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ 3 ಜನ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ. ಚಾಪ್ಟರ್ 1 ನ ದೇವಿಶ್ರೀ ಪ್ರಸಾದ್ ಅವರೇ ಒಬ್ಬರೇ ಮಾಡಿದ್ರು. ಬಟ್ ಇವಾಗ ಚಾಪ್ಟರ್ 2 ಗೆ 3 ಜನ ಡೈರೆಕ್ಟರ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು, ದೇವಿಶ್ರೀ ಪ್ರಸಾದ್, SS ತಮನ್, ಅಜ್ನೀಶ್ ಲೋಕನಾಥ್, 3 ಜನ ಸೇರ್ಕೊಂಡ್ ಮಾಡ್ತಾ ಇದಾರಂತೆ. ಏನ್ ಮಾಡ್ತಾರ ನೋಡೋಣ. ಇನ್ ಮುಂದೆ ಮೂವಿ ರಿವ್ಯೂ ಮಾಡಂಗಿಲ್ಲ. ನಾವುಗಳೆಲ್ಲ ಥಿಯೇಟರ್ ಹೊರಗಡೆ ಮೈಕ್ ಇಟ್ಕೊಂಡು ನಿಂತ್ಕೊತಾರಲ್ಲ, ಅವರು ಇನ್ ಮುಂದೆ ರಿವ್ಯೂ ಮಾಡಂಗಿಲ್ಲ. ಕರ್ನಾಟಕದಲ್ಲ, ತಮಿಳ್ನಾಡಲ್ಲಿ ರೀಸೆಂಟ್ ಆಗಿ ಕಂಗುವಾ ಸಿನಿಮಾ ಬಂತು, ರಜನಿಕಾಂತ್ ಅವರ ವೇಟೈನ್ ಸಿನಿಮಾನು ಕೂಡ ಬಂತು. ಈ ಸಿನಿಮಾಗಳ ಸೋಲು ಸರಿಯಾಗಿ ಕಲೆಕ್ಷನ್ ಮಾಡ್ಲಿಲ್ಲ. ಇದಕ್ಕೋಸ್ಕರ ಫಿಲಂ ಬೋರ್ಡ್ ಅವರು ಹೊಸ ಒಂದು ರೂಲ್ಸ್ ನ ಹೊರಗಡೆ ತಗೊಂಡ್ಬಂದಿದ್ದಾರೆ. ಹೌದು, ತಮಿಳ್ನಾಡಲ್ಲಿ ಇನ್ ಮುಂದೆ ಮೂವಿ ರಿವ್ಯೂನ ಮಾಡಂಗಿಲ್ವಂತೆ. ಅಕಸ್ಮಾತ್ ಮಾಡಿದ್ರೆ
ಸರಿಯಾಗಿ ಫೈನ್ ಹಾಕಿ ಒಳಗ್ ತಳ್ತಾರಂತೆ. ಸದ್ಯ ನಮ್ ಕರ್ನಾಟಕದಲ್ಲೆಲ್ಲ ಅದ ಹೇಳಿ ಆಮೇಲೆ ನಮಗೂ ಜಾರಿಗಿರಿ ತಂದ್ಗಿನ್ಬಿಟ್ಟಾರ ಸಾಕು. ಇನ್ನು ಈ ಬರೋದು ಇನ್ನೊಂದು ಹಾಟ್ ಟಾಪಿಕ್ ಕಡೆ ಬರೋದಾದ್ರೆ ಟಾಕ್ಸಿಕ್. ಯಶ್ ಅವ್ರು ಆಕ್ಟ್ ಮಾಡ್ತಾರೋ ಈ ಸಿನಿಮಾಗೆ ಇನ್ನೊಬ್ಬ ಹೊಸ ಲೇಡಿ ಹೀರೋಯಿನ್ ಎಂಟ್ರಿ ಕೊಟ್ಟಿದ್ದಾರೆ. ಹೀರೋಯಿನ್ ಬಟ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ. ಉಮಾ ಕುರೇಶಿ ಅವ್ರು ಗೊತ್ತಿರ್ಬೇಕಲ್ವಾ ನಿಮ್ಗೆ, ಇವರು ಈ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಈಗ ಅಫಿಷಿಯಲ್ ಆಗಿ ಶೂಟಿಂಗ್ ಕೂಡ ನಡೀತಾ ಇದೆ. ಬಟ್ ಇವ್ರು ಹೀರೋಯಿನ್ ಆಗಲ್ಲ ಬಿಡಿ, ಯಶ್ಗೆ ಆಂಟಿ ತರ ಕಾಣಿಸ್ತಾರೆ ಬಟ್ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ, ಅದಂತೂ ಫಿಕ್ಸ್. 25 ಕೋಟಿ ಬಜೆಟ್ ಅಲ್ಲಿ ಆಗಿರೋ ಸಿನಿಮಾ 700 ಕೋಟಿ ಕಲೆಕ್ಷನ್ ಮಾಡಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡಿರುವಂತ ಮಹಾರಾಜ ಸಿನಿಮಾ, ಈ ಸಿನಿಮಾನ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಟೋಟಲ್ ಆಗಿ 700 ಕೋಟಿ ಕಲೆಕ್ಷನ್ ಮಾಡಿದೆ, 100 ಡೇಸ್ ಕ್ರಾಸ್ ಮಾಡಿದೆ. ಯಾಕಂದ್ರೆ ಸ್ಟೋರಿ ಆ ತರ ಇದೆ, ಎಮೋಷನಲ್ ಆಗಿ ವಾವ್ ಅನ್ನೋ ತರ ಆಡಿಯನ್ಸ್ ನ ರೊಚ್ ಕೇಳಿಸ್ತಾರೆ, ಅದಕ್ಕೆ 700 ಕೋಟಿ ಕಲೆಕ್ಷನ್ ಮಾಡಿರೋದು. ಇನ್ನು ಶಿವಣ್ಣ ಅವರ ಭೈರತಿ ರಣಗಲ್ ಈ ಸಿನಿಮಾ ಫುಲ್ ಸೂಪರ್ ಡೂಪರ್ ಹಿಟ್ ಆಗಿ ಎಲ್ಲಾ ಕಡೆ ಹೆಚ್ಚಿಗೆ ಕಲೆಕ್ಷನ್ ಮಾಡ್ತಾ ಇದೆ. ನಮ್ ಕನ್ನಡ ವರ್ಷನ್ನೇ ಆಂಧ್ರ, ತೆಲಂಗಾಣ, ತಮಿಳ್ನಾಡಲ್ಲಿ ರಿಲೀಸ್ ಮಾಡ್ಕೊಂಡು ನೋಡ್ತಾ ಇದಾರೆ, ಯಾಕಂದ್ರೆ ಸ್ಟೋರಿ ಆ ತರ ಇದೆಯಲ್ಲ ಅದಕ್ಕೋಸ್ಕರ. ಬಟ್ ಈಗ ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡೋದ್ರ ಜೊತೆಗೆ ಈ ಸಿನಿಮಾನ ತೆಲುಗು ಹಾಗೆ ತಮಿಳಲ್ಲಿ 2 ಲ್ಯಾಂಗ್ವೇಜ್ ಅಲ್ಲೂ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದಾರೆ ನವೆಂಬರ್ 29ನೇ ತಾರೀಕು. ಇದು ಅಚೀವ್ಮೆಂಟ್ ಅಂದ್ರೆ ಏನೋ. ಸೊ ಇದಿಷ್ಟೇನೆ, ಸ್ವಲ್ಪ ಅಪ್ಡೇಟ್ ಇತ್ತು, ಆದಷ್ಟು ಬೇಗ ಅಪ್ಡೇಟ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ರಬ್ಬರ್ ಹೇಳ್ದಂಗೆ ಗೆಲ್ದಿಲ್ಲ ಅಲ್ವಾ. ಸಿಗ್ತೀನಿ ಮುಂದಿನ ನೋಡೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್.